Dear friends, through this media, I am going to deliver lecture on sources of law. Scientific commentaries are one of the major sources of law. These are written by legal authorities and eminent jurists on the existing laws. The commentaries thus published in the law books and journals are valuable for both lawyers and judges. These comments are referred to during discussions over a particular case before a court of law. The judgments are very often influenced by these comments. While judicial decisions are concerned only with individual cases, these commentaries cover the entire legal field. Hence, they are more useful and valuable than judicial decisions. For example, the commentaries of Justice Cook and William Blackstone in England, Kent in the USA, and Manu in India played a vital role in the growth of law. But commentaries themselves are not laws, they become a part of law only when they are accepted by the judges. ವೈಜ್ಞಾನಿಕ ವ್ಯಾಖ್ಯಾನಗಳು ಅಥವಾ ಭಾಷ್ಯ ಇವು ಪ್ರಾಜ್ಞರು ಮತ್ತು ಅನುಭವಿಗಳು ಆದ ನ್ಯಾಯಾಧೀಶರು, ವಕೀಲರುಗಳು ಹಾಗೂ ಜ್ಯೂರಿಗಳು ಪದ್ಧತಿಗಳು, ಪರಂಪರೆಗಳು, ಸಂಪ್ರದಾಯಗಳು, ಕಾನೂನುಗಳು ಹಾಗೂ ನ್ಯಾಯಾಲಯದ ತೀರ್ಪುಗಳು ಇವೆಲ್ಲವುಗಳ ಕುರಿತಾಗಿ ಮಾಡಬಹುದಾದ ವ್ಯಾಖ್ಯಾನಗಳನ್ನು ಒಳಗೊಂಡಿರುತ್ತವೆ. ಇಂತಹ ವ್ಯಾಖ್ಯಾನಗಳು ಕೂಡ ಕಾನೂನನ್ನು ಮಾರ್ಪಾಡುಗೊಳಿಸುತ್ತವೆ ಹಾಗೂ ಹೊಸ ಕಾನೂನನ್ನು ಮಾಡಲು ಸಹಾಯಕವಾಗಿವೆ. ಇಂತಹ ಮಂದಿ ಪ್ರಚಲಿತ ಕಾನೂನುಗಳ ಕುರಿತು ವಿಮರ್ಶಾತ್ಮಕವಾಗಿ ಚರ್ಚಿಸುವರಲ್ಲದೆ ಅವುಗಳಲ್ಲಿ ಕಾಣಬಹುದಾದ ಅಸ್ಪಷ್ಟತೆಗಳನ್ನು ನಿವಾರಿಸಿ ಸ್ಫುಟ ಅಥವಾ ಸರಳಗೊಳಿಸುತ್ತಾರೆ. ಎಷ್ಟೋ ಬಾರಿ ಕಾನೂನು ಹೇಗಿರಬೇಕು ಎಂಬುದಾಗಿ ಸೂಚಿಸುವ ಅವರು ಸಮುದಾಯದ ಮೇಲೆ ಅಂತಹ ಕಾನೂನಿನಿಂದ ಭವಿಷ್ಯತ್ತಿನಲ್ಲಿ ಆಗಬಹುದಾದ ಪರಿಣಾಮದ ಬಗ್ಗೆಯೂ ತಿಳಿಸುತ್ತಾರೆ. ಈ ಹಿಂದಿನ ಹಾಗೂ ಈಗಿನ ಅನುಭವದ ಆಧಾರದ ಮೇಲೆ ಮುಂದೆ ನಾವು ಯಾವ ರೀತಿಯಲ್ಲಿ ಶಾಸನ ಕಾನೂನುಗಳನ್ನು ಮಾಡಬೇಕೆಂಬ ಬಗ್ಗೆಯೂ ಒಂದು ಮಾರ್ಗದರ್ಶನ ನೀಡುತ್ತಾರೆ. ಇಂಗ್ಲೆಂಡಿನ ನ್ಯಾಯಾಧೀಶರಾದ ಕಾಕ್ ಮತ್ತು ಬ್ಲ್ಯಾಕ್ಸ್ಟೋನ್ರವರು, ಅಮೆರಿಕದ ಕೆಂಟ್ರವರು, ಭಾರತದಲ್ಲಿ ಮನು ಇವರುಗಳ ಅಭಿಪ್ರಾಯಗಳನ್ನು ಕಾನೂನುಗಳಾಗಿ ಸ್ವೀಕರಿಸಲಾಗಿದೆ. 5ನೇದು ಅಡ್ಜುಡಿಕೇಷನ್ ಆರ್ ಜುಡಿಷಿಯಲ್ ಡಿಸಿಷನ್ಸ್. ಅಂದರೆ ದ ಡಿಸಿಷನ್ ಆಫ್ ಎ ಕೋರ್ಟ್ ಈಸ್ ಕಾಲ್ಡ್ adjudication. The primary function of the judge is to interpret and apply an existing law to individual cases. Sometimes to a particular case, the existing law never applies. Then the judge uses his wisdom or common sense and gives some decisions. These decisions are called judge-made laws. These decisions are precedents for future cases of a similar nature. ಜುಡಿಷಿಯಲ್ ಡಿಸಿಷನ್ಸ್ ಅಂದರೆ ನ್ಯಾಯಿಕ ನಿರ್ಣಯಗಳು. ನ್ಯಾಯಾಧೀಶರು ಪ್ರಕರಣವೊಂದಕ್ಕೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಕಾನೂನನ್ನು ಅನ್ವಯಗೊಳಿಸುವಾಗ ಅಂತಹ ನಿರ್ಣಯಗಳನ್ನು ವ್ಯಾಖ್ಯಾನಿಸುತ್ತದೆ. ಹಾಗೆ ವ್ಯಾಖ್ಯಾನ ಮಾಡುವಾಗ ಆತ ಅದನ್ನು ಮಾರ್ಪಾಡುಗೊಳಿಸುವುದೂ ಇದೆ. ಕಾನೂನನ್ನು ಮಾರ್ಪಾಡುಗೊಳಿಸುವ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ
ಆತನು ಹೊಸ ಕಾನೂನೊಂದನ್ನು ಸೃಷ್ಟಿಸುವುದು ಇದೆ. ಎಷ್ಟೋ ಕಾನೂನುಗಳು ಆರಂಭದಲ್ಲಿ ಕರಡು ರೂಪುರೇಷೆಗಳನ್ನು ಮಾತ್ರ ಹೊಂದಿದ್ದು, ನ್ಯಾಯಾಧೀಶನೇ ಅವುಗಳ ಮಿಕ್ಕುಳಿದ ವಿವರಗಳನ್ನು ತುಂಬಿ ಪೂರ್ಣಗೊಳಿಸುವುದಿದೆ. ಉದಾಹರಣೆಗೆ, ಇಂಗ್ಲೆಂಡಿನ ಸಾಮಾನ್ಯ ಕಾನೂನು ಕಾಮನ್ ಲಾ ಹಾಗೂ ಅಮೆರಿಕದ ಉಚ್ಚ ನ್ಯಾಯಾಲಯದ ತೀರ್ಪುಗಳು. ಅಮೆರಿಕದ ನ್ಯಾಯಾಧೀಶ ಹ್ಯೂಗ್ಸ್ ಎಂಬಾತನಂತೂ ಸಂವಿಧಾನವೆಂಬುದು ನ್ಯಾಯಾಧೀಶರು ಯಾವುದನ್ನು ಸಂವಿಧಾನವೆನ್ನುತ್ತಾರೋ ಅದು ಮಾತ್ರ ಆಗಿರುತ್ತದೆ ಎಂದಿದ್ದಾನೆ. ಇಂತಹ ನ್ಯಾಯಿಕ ನಿರ್ಣಯಗಳನ್ನು ನ್ಯಾಯಿಕ ಪೂರ್ವ ನಿದರ್ಶನಗಳೆಂದು ಕರೆಯಲಾಗುತ್ತದೆ. ಕೊನೆಯದಾಗಿ ಶಾಸನ ಲೆಜಿಸ್ಲೇಷನ್. Legislation is the important and direct source of law in modern times. Modern legislatures, particularly in democracies, are called lawmaking factories or workshops where the laws are manufactured or formulated. They pass new laws, modify the existing laws, and repeal the outdated laws. Lawmaking process is highly technical and time consuming, which has to take into consideration customs, usages, religion and public opinion, the cultural background of a country, etc. In this way, law is an amalgam or mixture of many factors. ಶಾಸನಗಳು ಶಾಸನ ಸಭೆಗಳ ಮುಖಾಂತರ ಸಿದ್ಧಗೊಳಿಸಿ ಜಾರಿಗೊಳಿಸಲಾದ ಕಾನೂನುಗಳಿಗೆ ಅವು ಜನರ ಅಗತ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಎಂಬ ಕಾರಣದಿಂದ ಹೆಚ್ಚಿನ ಮಹತ್ವವನ್ನು ಪಡೆದಿವೆ. ಇಂದು ನಮ್ಮ ದೇಶದಲ್ಲಿ ಸಾಂವಿಧಾನಿಕ ಕಾನೂನಿನೊಂದಿಗೆ ನೂರಾರು ಶಾಸನ ಸಭೆ ರೂಪಿಸಿದ ಶಾಸನಗಳು ಅಂದರೆ ಕಾನೂನುಗಳು ಜನರನ್ನು ನಿಯಂತ್ರಿಸುತ್ತವೆ. ಈ ಮೇಲಿನ ಎಲ್ಲ ಬಗೆಯ ಕಾನೂನಿನ ಮೂಲಗಳು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಶಾಸನದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿವೆ. ಹೀಗಾಗಿ ಶಾಸನವು ಅತ್ಯಂತ ಪ್ರಮುಖವಾದ ಕಾನೂನಿನ ಮೂಲವಾಗಿದೆ. ಧನ್ಯವಾದಗಳು.